ತಣಿಸಂದ್ರದ ತೆರವು ಕಾರ್ಯಾಚರಣೆ ಜಾಗದಲ್ಲೇ ಇದ್ದೀವಿ. ಯಾವುದೇ ಒಂದು ಮುನ್ಸೂಚನೆಯನ್ನ ಕೊಡದೆ ಏಕಾಏಕಿ ಎಲ್ಲಾ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಹೀಗಾಗಿ ದಿನಗೂಲಿಯನ್ನ ನಂಬ್ಕೊಂಡಿದ್ದಂತಹ ಜನರ ಬದುಕು ಬೀದಿಗೆ ಬಂದಿರುವಂತದ್ದು. ಮತ್ತೊಂದು ತಂದೆಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವರ ಡಾಕ್ಯುಮೆಂಟ್ ಎತ್ಕೊಳ್ತೀವಿ ಅಂತ ಹೇಳಿದಂತಹ ಮಗಳಿಗೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಅವರು. ಅವ್ರು ನಮ್ಮ ಜೊತೆ ಇದ್ದಾರೆ, ಕೇಳೋಣ ಏನಾಯ್ತು, ತಂದೆದು ಏನಾಯ್ತು ಅಂತ. ನಮ್ಮಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಬೋರಿಂಗ್ ಹತ್ರ. ಅವ್ರ ಲೆನ್ಸ್ ಪ್ರಾಬ್ಲಮ್ ಐತೆ, 1 ವರ್ಷ ಇಂದ ಲೆನ್ಸ್ ಪ್ರಾಬ್ಲಮ್. ಅವ್ರು ಸೀರಿಯಸ್ ಐತೆ. ಇವಾಗನು ರಾತ್ರಿ ಹೋಗಿ ಬಂದು ನಾನು 3 ಗಂಟೆಗೆ ಬಂದಿದ್ದು. ಏನು ಹೇಳ್ತಾ ಇದ್ದೆ, ಬೆಳಿಗ್ಗೆ ಪೊಲೀಸವ್ರು ಬಂದು ಇವಾಗ ಇಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನು ತೀರೋಗಿ ಬಿಟ್ಟಿಲ್ಲ ನಿಮ್ಮಪ್ಪ, ಹೋಗಿ ಅಂತ ಹೇಳ್ತಾರೆ. ಏನು ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ಆ ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳಿಸಿಲ್ಲ ನಮಗೆ. ಮನೆ ಹತ್ರ ಬಂದು ಈ ಕಡೆಯಿಂದ ಬಂದು ಏನು ಸಿಕ್ಕಿಲ್ಲ ಮೇಡಮ್ ನಮಗೆ. ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯಿತು. ಇವಾಗ ನಮ್ಮಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗಬೇಕು? ಬೌರಿಂಗಲ್ಲಿ ಅಡ್ಮಿಟ್ ಮಾಡಿದ್ದೀರಾ? ನಿಮ್ಮ ತಂದೆ ಇವಾಗ ಅಲ್ಲೇ ಇದ್ದಾರೆ? ಅಲ್ಲೇ ಇದ್ದಾರೆ. ಸೀರಿಯಸ್ ಹಾರ್ಟ್ಬಿಟ್ 50 ಆಗೈತೆ ಇವಾಗ ನಾನು ಇಲ್ಲಿ ಬಂದು ಅಲ್ಲಿ ಹೋಗಿ ಬಂದಿದ್ದು, ತಿರ್ಗಾ ಇಲ್ಲಿ ಬಂದಿದ್ದು. ಯಾರು ಫೋನ್ ಮಾಡಿದ್ದು, ಬಂದೈತೆ ಬನ್ನಿ ಅಂತ. 20 ವರ್ಷ ಆಯಿತು ನಾನು ಇಲ್ಲಿ ಬನ್ನಿ. ಚಿಕ್ಕ ಹುಡುಗಿ ನಾನು. ಈ ಥರ ಮಾಡಿದೆ, ಎಲ್ಲಿ ಹೋಗ್ಬೇಕು ನಾನು? ಇದು ತಂದೆದು ವಿಷಯ ಗೊತ್ತಾಯ್ತಾ? ತಂದೆಗೆ ವಿಷಯ ಗೊತ್ತಾಯ್ತಾ? ಈ ಥರ ಮನೆಯೆಲ್ಲ ಹೊಡೆದಿದ್ದಾರೆ, ಹೇಳಿಲ್ಲ ಮೇಡಮ್? ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ. ಈ ಥರ ಹೇಳಿದ್ರೆ ನಮ್ಮಪ್ಪ ಅಲ್ಲಿ ತೀರೋಗ್ಬಿಡ್ತಾರೆ. ಏನು ಹೇಳಿಲ್ಲ ನಾನು. ನಮ್ಮ ತಂಗಿ ಅಲ್ಲಿ ಹೋಗೈತೆ, ಡಾಕ್ಟರ್ ಏನು ಕೊಡ್ತಾ ಇಲ್ಲ. ಹಾರ್ಟ್ಬಿಟ್ 50 ಆಗೈತೆ ನಿಮ್ಮದು. ಸೀರಿಯಸ್, ಫುಲ್ ಸೀರಿಯಸ್ ಐತೆ ನಮ್ಮಪ್ಪ. ನಾನು ಇವಾಗ ಎಲ್ಲಿ ಹೋಗಬೇಕು? 3 ವರ್ಷ 4 ವರ್ಷ ಎಲ್ಲಿ ಹೋಗಬೇಕು? ಸಾಯಂಕಾಲ ಬೆಳಿಗ್ಗೆ 7 ಗಂಟೆಗೆ ಈ ಥರ ಆಗಿದ್ದು ನೋಡಿ. ಸಾಮಾನು ಎಲ್ಲ ಇಲ್ಲಿ ಐತೆ. ಯಾರು ಮನೆ ಕೊಡ್ತಾರೆ ಇವಾಗ? ಎಲ್ಲಿ ಹೋಗಿ ಮಲ್ಕೋಬೇಕು ನಾನು? ನಿಮ್ಮ ಮನೆಗೆ ಕಷ್ಟ ಆದರೆ ನೀವು ಹಿಂಗೆ ಸುಮ್ಮನೆ ಇರ್ತೀರಾ? ಅರ್ಥ ಮಾಡಬೇಕು ಮೇಡಮ್. ಯಾರನ್ನ ಆಗಲಿ ಅರ್ಥ ಮಾಡಿ, ಕಷ್ಟಕ್ಕೆ ಸುಖಿ ಕಷ್ಟ ಏನು ಗೊತ್ತಾಗಬೇಕು ಹೋಗಿ ಜನಗೆ. MLA ಆಗಲಿ ಏನನ್ನಾಗಲಿ ನಮ್ಗೆ ಏನು ಬೇಕಾಗಿಲ್ಲ. ಇವಾಗ ನಾನು ಏನು ಮಾಡಬೇಕು ನೀವು ಹೇಳಿ ಅಷ್ಟೇ. ನಮಗೆ ಎಷ್ಟು ಜನ ಬರ್ತಾಯಿತ್ತು ಬೆಳಿಗ್ಗೆಯಿಂದ, ಬರೀ ನ್ಯೂಸ್. ಏನು ಹೆಲ್ಪ್ ಮಾಡಿದ್ದು ಬೆಳಿಗ್ಗೆಯಿಂದ? ನೀವು ಇಲ್ಲಿ ಬನ್ನಿ, ಸ್ವಲ್ಪ ಟೈಮ್ ನೀರು ಕುಡಿ, ಊಟ ಕೊಡಿ, ಏನೂ ಇಲ್ಲ. ಏನು ಮಾಡಬೇಕು ಇವಾಗ? ನಾನು ಏನೂ ಮಾಡಲ್ಲ. ಸೊ ಇದು ಇಲ್ಲಿರುವಂತಹ ಮನೆ ಕಳೆದುಕೊಂಡವರ ಒಂದು ಬೇಸರದ ನುಡಿ. ಯಾಕಂದರೆ ಯಾವುದೇ ಒಂದು ಮುನ್ಸೂಚನೆಯನ್ನು, ನೋಟಿಸನ್ನ ಕೊಡದೆ ಏಕಾಏಕಿ ಈ ರೀತಿ ಮನೆಗಳನ್ನು ತೆರವು ಮಾಡಿದ್ದಾರೆ. ತಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು, ಡಾಕ್ಯುಮೆಂಟ್ಸ್ ಎತ್ಕೊತೀವಿ ಅಂತ ಹೇಳಿದ್ರು, ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಇನ್ನೂ ಬದುಕಿದಾರಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದರು. ಬೆಳಗಿನಿಂದ ಯಾವ ಶಾಸಕರು ಅಥವಾ ಯಾವ ರಾಜಕಾರಣಿನೂ ಕೂಡ ಇಲ್ಲಿ ತನಕ ಬಂದು ನಮ್ಮ ಕಷ್ಟವನ್ನು ಕೇಳಿಲ್ಲ. ನಡುಬೀದಿಯಲ್ಲಿ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿ ನಮ್ಮದಾಗಿದೆ ಅನ್ನೋ ಒಂದು ಬೇಸರವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಣಿಸಂದ್ರದ ತೆರವು ಕಾರ್ಯಾಚರಣೆ ಜಾಗದಲ್ಲೇ ಇದ್ದೀವಿ. ಯಾವುದೇ ಒಂದು ಮುನ್ಸೂಚನೆಯನ್ನ ಕೊಡದೆ ಏಕಾಏಕಿ ಎಲ್ಲಾ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಹೀಗಾಗಿ ದಿನಗೂಲಿಯನ್ನ ನಂಬ್ಕೊಂಡಿದ್ದಂತಹ ಜನರ ಬದುಕು ಬೀದಿಗೆ ಬಂದಿರುವಂತದ್ದು. ಮತ್ತೊಂದು ತಂದೆಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವರ ಡಾಕ್ಯುಮೆಂಟ್ ಎತ್ಕೊಳ್ತೀವಿ ಅಂತ ಹೇಳಿದಂತಹ ಮಗಳಿಗೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಅವರು. ಅವ್ರು ನಮ್ಮ ಜೊತೆ ಇದ್ದಾರೆ, ಕೇಳೋಣ ಏನಾಯ್ತು, ತಂದೆದು ಏನಾಯ್ತು ಅಂತ. ನಮ್ಮಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಬೋರಿಂಗ್ ಹತ್ರ. ಅವ್ರ ಲೆನ್ಸ್ ಪ್ರಾಬ್ಲಮ್ ಐತೆ, 1 ವರ್ಷ ಇಂದ ಲೆನ್ಸ್ ಪ್ರಾಬ್ಲಮ್. ಅವ್ರು ಸೀರಿಯಸ್ ಐತೆ. ಇವಾಗನು ರಾತ್ರಿ ಹೋಗಿ ಬಂದು ನಾನು 3 ಗಂಟೆಗೆ ಬಂದಿದ್ದು. ಏನು ಹೇಳ್ತಾ ಇದ್ದೆ, ಬೆಳಿಗ್ಗೆ ಪೊಲೀಸವ್ರು ಬಂದು ಇವಾಗ ಇಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನು ತೀರೋಗಿ ಬಿಟ್ಟಿಲ್ಲ ನಿಮ್ಮಪ್ಪ, ಹೋಗಿ ಅಂತ ಹೇಳ್ತಾರೆ. ಏನು ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ಆ ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳಿಸಿಲ್ಲ ನಮಗೆ. ಮನೆ ಹತ್ರ ಬಂದು ಈ ಕಡೆಯಿಂದ ಬಂದು ಏನು ಸಿಕ್ಕಿಲ್ಲ ಮೇಡಮ್ ನಮಗೆ. ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯಿತು. ಇವಾಗ ನಮ್ಮಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗಬೇಕು? ಬೌರಿಂಗಲ್ಲಿ ಅಡ್ಮಿಟ್ ಮಾಡಿದ್ದೀರಾ? ನಿಮ್ಮ ತಂದೆ ಇವಾಗ ಅಲ್ಲೇ ಇದ್ದಾರೆ? ಅಲ್ಲೇ ಇದ್ದಾರೆ. ಸೀರಿಯಸ್ ಹಾರ್ಟ್ಬಿಟ್ 50 ಆಗೈತೆ ಇವಾಗ ನಾನು ಇಲ್ಲಿ ಬಂದು ಅಲ್ಲಿ ಹೋಗಿ ಬಂದಿದ್ದು, ತಿರ್ಗಾ ಇಲ್ಲಿ ಬಂದಿದ್ದು. ಯಾರು ಫೋನ್ ಮಾಡಿದ್ದು, ಬಂದೈತೆ ಬನ್ನಿ ಅಂತ. 20 ವರ್ಷ ಆಯಿತು ನಾನು ಇಲ್ಲಿ ಬನ್ನಿ. ಚಿಕ್ಕ ಹುಡುಗಿ ನಾನು. ಈ ಥರ ಮಾಡಿದೆ, ಎಲ್ಲಿ ಹೋಗಬೇಕು ನಾನು? ಇದು ತಂದೆದು ವಿಷಯ ಗೊತ್ತಾಯ್ತಾ? ತಂದೆಗೆ ವಿಷಯ ಗೊತ್ತಾಯ್ತಾ? ಈ ಥರ ಮನೆಯೆಲ್ಲ ಹೊಡೆದಿದ್ದಾರೆ, ಹೇಳಿಲ್ಲ ಮೇಡಮ್? ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ. ಈ ಥರ ಹೇಳಿದ್ರೆ ನಮ್ಮಪ್ಪ ಅಲ್ಲಿ ತೀರೋಗ್ಬಿಡ್ತಾರೆ. ಏನು ಹೇಳಿಲ್ಲ ನಾನು.
ನಮ್ಮ ತಂಗಿ ಅಲ್ಲಿ ಹೋಗೈತೆ. ಡಾಕ್ಟರ್ ಏನು ಕೊಡ್ತಾ ಇಲ್ಲ. ಹಾರ್ಟ್ ಬೀಟ್ 50 ಆಗೈತೆ ನಿಮ್ಮದು. ಸೀರಿಯಸ್, ಫುಲ್ ಸೀರಿಯಸ್ ಐತೆ ನಮ್ಮಪ್ಪ. ನಾನು ಇವಾಗ ಎಲ್ಲಿ ಹೋಗಬೇಕು? 3 ವರ್ಷ 4 ವರ್ಷ ಎಲ್ಲಿ ಹೋಗಬೇಕು? ಸಾಯಂಕಾಲ ಬೆಳಿಗ್ಗೆ 7 ಗಂಟೆಗೆ ಈ ಥರ ಆಗಿದ್ದು. ನೋಡಿ ಸಾಮಾನು ಎಲ್ಲ ಇಲ್ಲಿ ಐತೆ. ಯಾರು ಮನೆ ಕೊಡ್ತಾರೆ ಇವಾಗ? ಎಲ್ಲಿ ಹೋಗಿ ಮಲ್ಕೋಬೇಕು ನಾನು? ನಿಮ್ಮ ಮನೆಗೆ ಕಷ್ಟ ಆಗಲಿ ನೀವು ಹಿಂಗೆ ಸುಮ್ಮನೆ ಇರ್ತೀರಾ? ಅರ್ಥ ಮಾಡಬೇಕು ಮೇಡಮ್. ಯಾರನ್ನ ಆಗಲಿ ಅರ್ಥ ಮಾಡಿ, ಕಷ್ಟಕ್ಕೆ ಸುಖಿ ಕಷ್ಟ ಏನು ಗೊತ್ತಾಗಬೇಕು ಆಗ ಜನಗೆ. ಎಮ್ ಎಲ್ ಎ ಆಗಲಿ ಏನನ್ನಾಗಲಿ ನಮಗೆ ಏನು ಬೇಕಾಗಿಲ್ಲ. ಇವಾಗ ನಾನು ಏನು ಮಾಡಬೇಕು ಆ ಥರ ನೀವು ಹೇಳಿ ಅಷ್ಟೇ. ನಮಗೆ ಎಷ್ಟು ಜನ ಬರ್ತಾಯಿತ್ತು ಬೆಳಿಗ್ಗೆಯಿಂದ, ಬರೀ ನ್ಯೂಸ್. ಏನು ಹೆಲ್ಪ್ ಮಾಡಿದ್ದು ಬೆಳಿಗ್ಗೆಯಿಂದ? ನೀವು ಇಲ್ಲಿ ಬನ್ನಿ, ಸ್ವಲ್ಪ ಟೈಮ್ ನೀರು ಕುಡಿ, ಊಟ ಕೊಡಿ, ಏನೂ ಇಲ್ಲ. ಏನು ಮಾಡಬೇಕು ಇವಾಗ? ನಾನು ಏನೂ ಮಾಡಲ್ಲ. ಸೊ ಇದು ಇಲ್ಲಿರುವಂತಹ ಮನೆ ಕಳೆದುಕೊಂಡವರ ಒಂದು ಬೇಸರದ ನುಡಿ. ಯಾಕಂದರೆ ಯಾವುದೇ ಒಂದು ಮುನ್ಸೂಚನೆಯನ್ನು ನೋಟಿಸನ್ನ ಕೊಡದೆ ಏಕಾಏಕಿ ಈ ರೀತಿ ಮನೆಗಳನ್ನು ತೆರವು ಮಾಡಿದ್ದಾರೆ. ತಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು, ಡಾಕ್ಯುಮೆಂಟ್ಸ್ ಎತ್ಕೊತೀವಿ ಅಂತ ಹೇಳಿದ್ರು, ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಇನ್ನು ಬದುಕಿದಾರಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಬೆಳಗಿನಿಂದ ಯಾವ ಶಾಸಕರು ಅಥವಾ ಯಾವ ರಾಜಕಾರಣಿನೂ ಕೂಡ ಇಲ್ಲಿ ತನಕ ಬಂದು ನಮ್ಮ ಕಷ್ಟವನ್ನು ಕೇಳಿಲ್ಲ. ನಡು ಬೀದಿಯಲ್ಲಿ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿ ನಮ್ದಾಗಿದೆ ಅನ್ನೋ ಒಂದು ಬೇಸರವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಣಿಸಂದ್ರದ ತೆರವು ಕಾರ್ಯಾಚರಣೆ ಜಾಗದಲ್ಲೇ ಇದ್ದೀವಿ. ಯಾವುದೇ ಒಂದು ಮುನ್ಸೂಚನೆಯನ್ನ ಕೊಡದೆ ಏಕಾಏಕಿ ಎಲ್ಲಾ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಹೀಗಾಗಿ ದಿನಗೂಲಿಯನ್ನ ನಂಬ್ಕೊಂಡಿದ್ದಂತಹ ಜನರ ಬದುಕು ಬೀದಿಗೆ ಬಂದಿರುವಂಥದ್ದು. ಮತ್ತೊಂದು, ತಂದೆಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವರ ಡಾಕ್ಯುಮೆಂಟ್ ಎತ್ಕೊಳ್ತೀವಿ ಅಂತ ಹೇಳಿದಂತಹ ಮಗಳಿಗೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಅವರು. ಅವ್ರು ನಮ್ಮ ಜೊತೆ ಇದ್ದಾರೆ, ಕೇಳೋಣ ಏನಾಯ್ತು, ತಂದೆದು ಏನಾಯ್ತು ಅಂತ. ನಮ್ಮಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಬೋರಿಂಗ್ ಹತ್ರ. ಅವ್ರ ಲೆನ್ಸ್ ಪ್ರಾಬ್ಲಮ್ ಐತೆ. 1 ವರ್ಷ ಇಂದ ಲೆನ್ಸ್ ಪ್ರಾಬ್ಲಮ್. ಅವ್ರು ಸೀರಿಯಸ್ ಐತೆ. ಇವಾಗನು ರಾತ್ರಿ ಹೋಗಿ ಬಂದು ನಾನು 3 ಗಂಟೆಗೆ ಬಂದಿದ್ದು. ಏನು ಹೇಳ್ತಾ ಐತೆ ಬೆಳಿಗ್ಗೆ ಪೊಲೀಸವ್ರು ಬಂದು ಇಲ್ಲ ಇವಾಗ ಇಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನು ತೀರೋಗಿ ಬಿಟ್ಟಿಲ್ಲ ನಿಮ್ಮಪ್ಪ ಹೋಗಿ ಅಂತ ಹೇಳ್ತಾರೆ. ಏನು ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ಆ ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳಿಸಿಲ್ಲ ನಮಗೆ. ಮನೆ ಹತ್ರ ಬಂದು ಈ ಕಡೆಯಿಂದ ಬಂದು ಏನು ಸಿಕ್ಕಿಲ್ಲ ಮೇಡಮ್ ನಮಗೆ. ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯಿತು. ಇವಾಗ ನಮ್ಮಪ್ಪ ಸೀರಿಯಸ್ ಐತೆ. ನಾನು ಎಲ್ಲಿ ಹೋಗಬೇಕು? ಬೌರಿಂಗಲ್ಲಿ ಅಡ್ಮಿಟ್ ಮಾಡಿದ್ದೀರಾ? ನಿಮ್ಮ ತಂದೆ ಇವಾಗ ಅಲ್ಲೇ ಇದ್ದಾರೆ? ಅಲ್ಲೇ ಇದ್ದಾರೆ. ಸೀರಿಯಸ್ ಹಾರ್ಟ್ಬೀಟ್ 50 ಆಗೈತೆ ಇವಾಗ ನಾನು ಇಲ್ಲಿ ಬಂದು ಅಲ್ಲಿ ಹೋಗಿ ಬಂದಿದ್ದು, ತಿರ್ಗಾ ಇಲ್ಲಿ ಬಂದಿದ್ದು. ಯಾರು ಫೋನ್ ಮಾಡಿದ್ದು ಬಂದೈತೆ ಬನ್ನಿ ಅಂತ. 20 ವರ್ಷ ಆಯಿತು ನಾನು ಇಲ್ಲಿ ಬನ್ನಿ. ಚಿಕ್ಕ ಹುಡುಗಿ ನಾನು. ಈ ಥರ ಮಾಡಿದೆ ಎಲ್ಲಿ ಹೋಗ್ಬೇಕು ನಾನು? ಇದು ತಂದೆದು ವಿಷಯ ಗೊತ್ತಾಯ್ತಾ? ತಂದೆಗೆ ವಿಷಯ ಗೊತ್ತಾಯ್ತಾ? ಈ ಥರ ಮನೆಯೆಲ್ಲ ಹೊಡೆದಿದ್ದಾರೆ, ಹೇಳಿಲ್ಲ ಮೇಡಮ್? ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ. ಈ ಥರ ಹೇಳಿದ್ರೆ ನಮ್ಮಪ್ಪ ಅಲ್ಲಿ ತೀರೋಗ್ಬಿಡ್ತಾರೆ. ಏನು ಹೇಳಿಲ್ಲ ನಾನು. ನಮ್ಮ ತಂಗಿ ಅಲ್ಲಿ ಹೋಗೈತೆ. ಡಾಕ್ಟರ್ ಏನು ಕೊಡ್ತಾ ಇಲ್ಲ. ಹಾರ್ಟ್ ಬೀಟ್ 50 ಆಗೈತೆ ನಿಮ್ಮದು. ಸೀರಿಯಸ್, ಫುಲ್ ಸೀರಿಯಸ್ ಐತೆ ನಮ್ಮಪ್ಪ. ನಾನು ಇವಾಗ ಎಲ್ಲಿ ಹೋಗಬೇಕು? 3 ವರ್ಷ 4 ವರ್ಷ ಎಲ್ಲಿ ಹೋಗಬೇಕು? ಸಾಯಂಕಾಲ ಬೆಳಿಗ್ಗೆ 7 ಗಂಟೆಗೆ ಈ ಥರ ಆಗಿದ್ದು. ನೋಡಿ ಸಾಮಾನು ಎಲ್ಲ ಇಲ್ಲಿ ಐತೆ. ಯಾರು ಮನೆ ಕೊಡ್ತಾರೆ ಇವಾಗ? ಎಲ್ಲಿ ಹೋಗಿ ಮಲ್ಕೋಬೇಕು ನಾನು? ನಿಮ್ಮ ಮನೆಗೆ ಕಷ್ಟ ಆಗಲಿ ನೀವು ಹಿಂಗೆ ಸುಮ್ಮನೆ ಇರ್ತೀರಾ? ಅರ್ಥ ಮಾಡಬೇಕು ಮೇಡಮ್. ಯಾರನ್ನ ಆಗಲಿ ಅರ್ಥ ಮಾಡಿ, ಕಷ್ಟಕ್ಕೆ ಸುಖಿ ಕಷ್ಟ ಏನು ಗೊತ್ತಾಗಬೇಕು ಆಗ ಜನಗೆ. MLA ಆಗಲಿ ಏನನ್ನಾಗಲಿ ನಮಗೆ ಏನು ಬೇಕಾಗಿಲ್ಲ. ಇವಾಗ ನಾನು ಏನು ಮಾಡಬೇಕು ಆ ಥರ ನೀವು ಹೇಳಿ ಅಷ್ಟೇ. ನಮಗೆ ಎಷ್ಟು ಜನ ಬರ್ತಾಯಿತ್ತು ಬೆಳಿಗ್ಗೆಯಿಂದ, ಬರೀ ನ್ಯೂಸ್. ಏನು ಹೆಲ್ಪ್ ಮಾಡಿದ್ದು ಬೆಳಿಗ್ಗೆಯಿಂದ? ನೀವು ಇಲ್ಲಿ ಬನ್ನಿ, ಸ್ವಲ್ಪ ಟೈಮ್ ನೀರು ಕುಡಿ, ಊಟ ಕೊಡಿ, ಏನೂ ಇಲ್ಲ. ಏನು ಮಾಡಬೇಕು ಇವಾಗ? ನಾನು ಏನೂ ಮಾಡಲ್ಲ. ಸೊ ಇದು ಇಲ್ಲಿರುವಂತಹ ಮನೆ ಕಳೆದುಕೊಂಡವರ ಒಂದು ಬೇಸರದ ನುಡಿ. ಯಾಕಂದರೆ ಯಾವುದೇ ಒಂದು ಮುನ್ಸೂಚನೆಯನ್ನು ನೋಟಿಸನ್ನ ಕೊಡದೆ ಏಕಾಏಕಿ ಈ ರೀತಿ ಮನೆಗಳನ್ನು ತೆರವು ಮಾಡಿದ್ದಾರೆ. ತಂದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು, ಡಾಕ್ಯುಮೆಂಟ್ಸ್ ಎತ್ಕೊತೀವಿ ಅಂತ ಹೇಳಿದ್ರು, ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಇನ್ನು ಬದುಕಿದಾರಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಬೆಳಗಿನಿಂದ ಯಾವ ಶಾಸಕರು ಅಥವಾ ಯಾವ ರಾಜಕಾರಣಿನೂ ಕೂಡ ಇಲ್ಲಿ ತನಕ ಬಂದು ನಮ್ಮ ಕಷ್ಟವನ್ನು ಕೇಳಿಲ್ಲ. ನಡು ಬೀದಿಯಲ್ಲಿ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿ ನಮ್ದಾಗಿದೆ ಅನ್ನೋ ಒಂದು ಬೇಸರವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.